ಶಾರದಾ ತಾಯಿಗೆ ನಮೋ ನಮಃ. ತಾವು ಈ ವರಸಭೆಗೆ ಆಗಮಿಸಲು ಕಾರಣವೇನೆಂಬುದನ್ನು ತಿಳಿಸಬೇಕೈ ಮಾತೆ ಜಗದ್ವಿಖ್ಯಾತಿ. ಭಾಗವತರೇ, ನಾವು ಈ ವರಸಭೆಗೆ ಆಗಮಿಸಲು ಕಾರಣವೇನೆಂದರೆ ಇಲ್ಲಿ ಆಗಮಿಸಿ ಆಸೀನರಾಗಿರುವ ಕಲಾಭಿಮಾನಿಗಳನ್ನು ರಂಜಿಸಲು ಯಕ್ಷರಂಗ ಎಂಬ ಮೈಸೂರು ಎಂಬ ಕನ್ನಡ ಕಲಾವಿದರು ಕುವೆಂಪು ವಿರಚಿತ ಚಂದ್ರಹಾಸ ಎಂಬ ಮೂಡಲಪಾಯ ಯಕ್ಷಗಾನ ಆಟವನ್ನು ಅಭಿನಯಿಸುವವರಿದ್ದೀರಿ. ಇನ್ನು ನಿಮ್ಮ ಆಟಕ್ಕೆ ಯಾವುದೇ ವಿಧವಾದ ವಿಘ್ನವೂ ಬಾರದಂತೆ ಆಟವು ಯಶಸ್ವಿಯಾಗಿ ಮೂಡಿಬಂದು ಇಲ್ಲಿ ನೆರೆದಿರುವ ಕಲಾ ಅಭಿಮಾನಿಗಳಿಗೆ ರಸಿಕ ಪ್ರೇಕ್ಷಕರನ್ನು ರಂಜಿಸಲೆಂದು ಆಶೀರ್ವದಿಸಿದ್ದೇವೆ. ಇನ್ನು ನೀವು ನಿಮ್ಮ ಆಟವನ್ನು ನಿಶ್ಚಿಂತೆಯಿಂದ ಅಭಿನಯಿಸಿರಿ. ನಾವು ಬಂದ ಕೆಲಸವಾಯಿತು. ನಮ್ಮ ಲೋಕಕ್ಕೆ ನಾವು ತೆರಳುತ್ತೇವೆಂದು ತಿಳಿಯುವಂತರಾಗಿ ಭಾಗವತರೇ.
ಕೇರಳದ ಮಣಿಪನ ಸಿರಿ ಮಸಿಲಲ್ಲಿ ಬಂದು ತಂದೆ ತಾಯನ ಸಿರಿಗಳೆಲ್ಲವೂ ತಂದೆ ತಾಯನ ಸಿರಿಗಳೆಲ್ಲವೂ ಕಳೆದುಕೊಂಡು ಗಾಳಿಯೋರ್ವಳ ಅಕ್ಕರೆಗೆ ಸಾಹಸದಿ ರಕ್ಷೆವೆತ್ತು ಗಾಳಿಯೋರ್ವಳ ಅಕ್ಕರೆಯ ಸಾಹಸದಿ ರಕ್ಷೆವೆತ್ತು ಅರಿನು ಬಲ ಕಟ್ಟದಿ ಮಾಲಾಗಿ ಕಡೆಗೆ ಕುಡಿರೆಂದು ದುಷ್ಟ ಬುದ್ಧಿ
ಮಂಜುವರವರಿಗೆ ನಮಸ್ಕಾರ. ಹಿಂಗಳಿನ ನಗುವಿನ ಮೊಗದ ಬಾಲಕನ ಗೌರವವನ್ನು ನೋಡು. ಅರಿಲ್ಗಳ ನಡುವೆ ಎಸೆಯುವ ನದಿಗಳನ್ನು ವಿದ್ಯೆಯನ್ನು ಅನುಭವಿಸಿ ಅದರೊಳಗಿನ ವಿಷಯ ಪುರೋಹಿತರೆ. ಆರ ಸುಳ್ಳಲಿ ಇದ್ದರಲ್ಲ, ಎಲ್ಲಿಂದ ಬಂದಿದೆ? ಗಂಡ ನೆನಪಿಲ್ಲ ಇದೆ. ಈ ಪರಿಯೊಳನೆಂತಿಲ್ಲ. ಅನಾಥರಾದಿಯ ಬಾಲರಿ ಮಹಾಪುರದಲ್ಲಿ ಎತ್ತರ ವನಕ್ಕೆ ಆರ ಸುತನಕ್ಕೆ ರಾಜ ಕಾರ್ಯದಲ್ಲಿಪ್ಪ ನಮಗೆ ಕದರ ಚಿಂತೆ. ಅನಾಥ ಮಾತ್ರನೇ ಎನಿಸದಿರುವ ಆತನನ್ನು ನಾನು ರಾಜ ಚಿಹ್ನೆಗಳು ಎನಿತು ಶೋಭಿಸುವ ಮೈಯಲ್ಲಿ ಮಗದ ತೇಜವ ನೋಡು. ಆರ್ವನಾನ್ ವಾರ್ದು ಬೇಡ ಚಾರುತರ ಲಕ್ಷಣಗಳಿಂದ ಮೆರೆಯುತ್ತಿರುವ ಈತನನ್ನು ನೀ ಇರಿಸಿಕೊಂಡು ರಕ್ಷಿಸುವುದು ಧರೆಗೆ ಒಳಿತತ್ತು. ಕರೆದು ಕೇಳಿ ಆತ ನಾರ್ಗೆಂದು. ಗಂಧ ಮಗು ಮಾಹಿತಿ ಏನು ನಡೆ ಏನು ನಗು? ನಿರ್ಮಲ ಮುಖಾಂಬುಜದೊಳ್ಳಿಂದವ ನಿರ್ಮಲ ಮುಖ ನಿರ್ಮಲ ಮುಖ ನಿರ್ಮಲ ಮುಖಾಂಬುಜದೊಳ್ಳಿಂದವ ಕಳಕಳಿಸಿ ನಗುವ ನಗರಿ ಚಂದ್ರಹಾಸ ಪಸುಳೆತನದಿಂದೆ ಪಸುಳೆತನದಿಂದೆ ವಿಸರ್ಜನಾ ಭಕ್ತಿ ಪಸುಳೆತನದಿಂದೆ ವಿಸರ್ಜನಾ ನಸುನಗುವ ಧವಳದೊಳ್ಮೆ ಪಸರಿಸುವ ಕಸದ ಬೆಳ್ಮೆ ಅಸಮ ಅಕ್ಷೀಣ ಅಕಳಂಕ ಅತಿಶಾಂತ ನೀನಾರು ಏನು? ನಿನ್ನ ಹೆಸರು? ನನಗೆ ಗೊತ್ತಿಲ್ಲ. ನಿನ್ನ ತಂದೆ? ನಿನ್ನ ತಾಯಿ? ಛೇ ನಿನಗೆ ಉಳಿಸಲಿಕ್ಕೂವರ ನನ್ನ ಅಜ್ಜಿ. ಆರವಳು ಎಲ್ಲಿ ಹೇಳು? ಓ ಅಲ್ಲಿ. ಪುರೋಹಿತರೇ, ಈಗಿರಲಿ, ವಿಚಾರಿಸಿದರಾಯ್ತು. ಆಮೇಲೆ ಹೊತ್ತಾಯ್ತು ರಾಜ್ಯ ಕಾರ್ಯಕ್ಕೆ. ಬನ್ನಿ. ಒಳ್ಳೆ
ನಾಡಾಡಿ ಬೀದಿ ಬಾಲಕ ಯಮ್ಮನಾಡಿಂಗೆ ದೊರೆಯಪ್ಪನೆಂದು ಏನಾಧಾರದಕ್ಕೆ ದೈವ ಚಿತ್ತಂ ಪುರುಷ ಪ್ರಯತ್ನಮಂ ಮಾಡ್ಪೆ ನಾನ್ ಕಟ್ಟಾನೆ ಜೇಳು ಮರ್ಯಾದಡೆ ಜೇಳು ಮರ್ಯಾದೊಡೆ ಪುಲಿಯು ಬಸುಳೆಯಾದೊಡೆ ಬೆಳೆವ ಮುಲ್ಲನು ಮೊಳೆಯು ಬಾಗದೆ ಮುರಿಯುವುದು ಮತಿವಂತರಿಗೆ ದಾರಿ ಕೆಮ್ಮರಿದ್ದರೆ ಕೇಳು ಕೆಮ್ಮಿದ್ದರೆ ಕೇಳು ಮುಂದೆ ಮಗೆ ಕಟ್ಟಿಟ್ಟ ಬುದ್ಧಿ ಏ ಮರ ಕಡ ಎಲ್ಲಿರುವಿರ ಬನ್ನಿ ಏಕೆ ಇದು ಕಲುಗಿದ್ದೀರಿ ನೆತ್ತರಿನ ಕಲೆ ಇದೆ ನಿಮ್ಮ ಈ ಕೈಗಳಲ್ಲಿ ಸರಿ ಹೇಳಿದ ಬೇಹುಗಾರರ ನೀಗಳೇ ಕೊಂದು ಬಂದಿರುವುದೀಯ ಹೊಳೆಯಲು ಸಮಯವಾಗ ಮತ್ತಾವುದಾಗಿದೆ ಬೆಸೆಸಿದೊಡೆ ಕಾರ್ಯ ಕೈಗೂಡುವುದು ಸಿಯ ಆರವನು ಹಾನು ಎಚ್ಚರಿಕೆ ಪತ್ತಣದ ಜನದ ಚಿತ್ತವನ್ನೆಲ್ಲ ಸೂರೆಗೊಂಡಿಹದವನು ಮನೆ ಮನೆಯ ಮುದ್ದಾಗಿ ಬೆಳೆದಿಹನು ತಂದೆ ತಾಯಿಲ್ಲದ ಅನಾಥನ್ ಅಜ್ಜಿಯೊಡನಿಗೊಳ್ಳುತ್ತೆ ಆ ಪಾಲ್ಗುಡಿಯ ಬಳಿಯ ಪೂಳುಗುಡಿಸಿನಲ್ಲಿ ನೀವನಗಲೆ ಹರಿತು ಈ ಇರುಳೆ 6 ಮನೆಯದಂತೆ ಆ ಮುದುಕಿಯ ಕೊಂದು ಆನ ನಂತರದೊಳ ಆ ತರುಣನಂ ಸಂಹರಿಸಿ ಕುರುಪು ತಂದೆನಿಗೆ ತೋರಬೇಕು ತಿಳಿಯಿತೆ ತಿಳಿದು ಸಿಯ ಮುಂದಿಲ್ಲದಂತೆ ನಡೆಯುವ ರುಚಿಯ ತರಳ ನನ್ನವ ಕಂಡು ಎದೆ ಕರಗದಿರಿ ಎದೆಗಳು
ನಮ್ಮ ಕಿವಿಗಳು ಕಿವುಡೆಂದು ಹೋಗಿದೆ ಜಿಯ. ಕೊಳ್ಳಿ ಮುಂಗಳವಿದರು ಕುರುಪು ತಂದೆಗೆ ತೋರ್ದ ಮೇಲೆ ಬಹುಮಾನವಿದೆ ನಿಮಗೆ. ಇದಕ್ಕೆ ಮಿಗಿಲು ಮತ್ತಲ್ಲಿ ಅದರ ತಪ್ಪಿ ನಡೆದರು ನಿಮಗೆ ಕಾದಿಹುದು ನರಕ ಕಂಪನಕ್ಕಾಗಿ ಘೋರ ಶಿಕ್ಷೆ. ಸಾವಲ್ಲ ತಿಳಿಯುತ್ತೆ ಘೋರ ಶಿಕ್ಷೆ. ಬರುತ್ತೇನೆ ಸಿಯ. ಎದ್ದು ಕುಳಿತು ಬಿಟ್ಟನಲ್ಲ. ಶ್ರೀಹರಿ ಮುಕುಂದ. ಯಾರೋ ಬೆನ್ನಿನ ಮೇಲೆ ಬಲವಾಗಿ ನೋಡುವಂತಾಯ್ತಲ್ಲ. ನಿನಗೇನು ಮರಳು ಹೆದರಿ ಸಾಯುವೆಯಲ್ಲ. ನಿಜವಾಗ್ಲೂ ಯಾರೋ ಬೆನ್ನಿನ ಮೇಲೆ ಹೊಡೆದಾಗಾಯ್ತು. ಏ ಬಾಲ, ಆ, ಈಗಲ್ಲ ಇವನನ್ನ ಕೊಂದನೆ ಬಿಟ್ಟರೆ ಮುಂದೆ ಹಂಗಾಗುವುದು. ತಿಳಿತೆ? ಶ್ರೀಹರಿ. ಅಯ್ಯೋ ಯಾಕೋ ನನ್ನ ತೊಡೆ ನಡುಗುತ್ತಿದೆ. ನನ್ನ ಕೈಯಲ್ಲಿ ಇವನನ್ನು ಕೊಲ್ಲಲಾಗುವುದಿಲ್ಲ. ನೀನೇ ಬೇಕಾದ್ರೆ ಕೊಲ್ಲು. ನಾನು ಮಾಡಲ್ಲ, ನನ್ನ ಕೈಗಾಗಲ್ಲ, ನೀನೇ ಕೊಡು. ಪ್ರಯತ್ನಿಸುತ್ತೇನೆ. ಏ, ಯಾರೋ ನನ್ನನ್ನು ಹಿಡಿದಂತಾಗುತ್ತಿದೆ. ನನ್ನ ಕೈಲಾಗುವುದಿಲ್ಲ. ನೀನೇ ಬೇಕಾದ್ರೆ ಕೊಲ್ಲು. ಏ ಬಾಲ, ಆ, ನಿನಗೆ ಕಾದಿದೆ ಘೋರ ಶಿಕ್ಷೆ. ಅಯ್ಯೋ 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 ಇವನ ಮುಖವನ್ನು ನೋಡುತ್ತಿದ್ದರೆ ನನ್ನ ಮಗನ ನೆನಪಾಗುತ್ತಿದೆ ನನಗೆ. ಅಯ್ಯೋ ಕಂದ, ನನ್ನ ಕೈಯಲ್ಲಿ ನಿನ್ನನ್ನು ಕೊಲ್ಲಲಾಗುವುದಿಲ್ಲ. ಕ್ಷಮಿಸು. ಕಾಯ, ಆ, ಕೊಲ್ಲುವ ಸಮಯದಲ್ಲೂ ನಿನಗ ಮಗನ ನೆನಪಾಗುವುದೇ? ಹೌದು. ಛ! ನೀನು ಕೊಲ್ಲದಿದ್ದರೆ ಇರುತ್ತೆ, ನಾನೇ ಕೊಲ್ಲುತ್ತೇನೆ. ಆ? ಮಾರೋ, ಯಾರೋ ಹೇಳಿದ್ದಾರೆ ಈ ಪೂರಸಿ ಕೆಳಗೆ ಯುಕ್ತ ಇದ್ದ. ನಾನು ಅಂತ ಹೇಳಲಿಲ್ಲವೇ ಈ ಮಗುಗೊಲಿಯ ಕೆಲಸ ಬೇಡ ಎಂದು. ಅಂದು ವರ್ತಕನನ್ನು ಕೊಲ್ಲಲು ಏಸಲಿಲ್ಲ. ಗೂಢಾಚಾರನ ಚುಚ್ಚಿ ಚುಚ್ಚಿ ಸಾಯಿಸಲು ಅಳುಕಲಿಲ್ಲ. ಸೈನ್ಯಾಧಿಕಾರಿಯ ರುಂಡವನ್ನು ಚಂಡಾಡಲು ಹೆದರಲಿಲ್ಲ. ಎಕ್ಕಚ್ಚಿ ಈ ಮಗುವನ್ನು ಕೊಲ್ಲಲು ಎದುರುತ್ತಿರುವೆಯಾ? ಚೀ ಥೂ. ಏ ಬಾಲ, ಆ, ಆದರೆ ಇವನು ಅವರಲ್ಲ. ಹೆದರಿಕೆ. ಆಯ್ತು. ಗೋವಿಂದ. ಶ್ರೀಹರಿ. ಬಾಲ, ಆ, ನೋಡಿಲ್ಲಿ. ಎಲ್ಲಿ? ಹೇ, ಅಲ್ಲ 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 ಕಣ, ಇಲ್ಲಿ ನೋಡು. ಅವನ ಕಾಲನ್ನು ನೋಡು. ಕಾಲ ಆ, ಏನಿದೆ? ನೋಡಲ್ಲಿ. ಆ, ಆರು ಬೆರಳುಗಳಿವೆ ಬಾಲ. ಅಯ್ಯೋ 6 ಬೆರಳುಗಳು. 1 2 3 4 5 ಆರು ಬೆರಳುಗಳ. ನಮಗೆ ಗುರುವು ಸಿಕ್ಕಿತು. ಆ, ಈಗ ಆ ಮಾರಿಯೇ ನಮ್ಮನ್ನು ಉಳಿಸಿದಳು. ಇದು ಇವನನ್ನು ಉಳಿಸಿದ್ದು, ನಮ್ಮನ್ನು ಉಳಿಸಿದ್ದು.
ಅಲ್ಲ ಆ, ನೀನು ಅತ್ತ ಕಡೆಯಿಂದ ಬಂದು ನನ್ನ ಬಿಗಿಯಾಗಿ ಹಿಡಿದು ನಾನು 6ನೇ ಬೆರಳನ್ನ ಕತ್ತರಿಸಿ ತೆಗೆಯುತ್ತೇನೆ. ಬಾರ. 6ನೇ ಬೆರಳು. ಆರನೇ ಬೆರಳು ಉಡುಪು ಸಿಕ್ಕಿತು ಉಡುಪು ಮಹಾರಾಜರಿಗೆ. ಸಿಕ್ಕಿತು. ಮಹಾರಾಜರಿಗೆ ತೋರ್ಸೋಣ. ಅವಮಾನ ಸಿಗುತ್ತೆ. ಉಡುಪು ಸಿಕ್ಕಿದೆ. ಉಡುಪು ಉಡುಪು ನಡಿ ಹೋಗೋಣ. ಕೃಷ್ಣ ಮೃಗವನು ಕಾಣದೆ ಅರಸುತ್ತ, ಕೃಷ್ಣ ಮೃಗವನು ಕಾಣದೆ ಅರಸುತ್ತ, ಪರಿವಾರವ ತೊರೆದು ಪರಿವಾರವ ತೊರೆದು ಗೋವಿಂದ ಶ್ರೀಹರಿ ಮುಕುಂದ ಮುರಾರಿ ಈ ದಟ್ಟ ಪಳುವದಲ್ಲಿ ಮುಕುಂದನಂ ಕರೆವರ. ಮುರಾರಿ ಶ್ರೀಹರಿ ಓ, ಈ ಫಸಲ ಕೊರಲೆ ಪೊಣ್ಮೆದಂತಿಹುದು ಶ್ರೀಹರಿಯ ನಾಮ. ಎದರದಿರು ಬಾಲಕನೇ, ಏನಾಗಿದೆ ನಿನಗೆ ಕುಂದ? ಗಾಯ ಇದೇ ಎತ್ತ ಆರವನ್ ಎಂದಿಹನ್ ಇಲ್ಲಿ ಎತ್ತಾಯ್ ತಂದಿದೆ. ಬಾಣ ಮೆಚ್ಚುದೆ ನಿನಗೆ ಕುಂದ. ಶ್ರೀಹರಿ ಶ್ರೀಹರಿ ಅಯ್ಯೋ ಕಾಣಬಲ್ತು ಕಾಲ್ಬರೆ ಇದೇ ಇದು ಕಾಲ್ಬೆರಳು. ಆರ ಕಚ್ಚಬಿದು ಬೇಳು ಕುಮಾರ. ಅಜ್ಜಿ ಅಜ್ಜಿ ಇದನ್ನ ಅಜ್ಜಿ ಅಡಗಿದ್ದನ್ನ ಕಾರುಲ ಚಟ್ಟಾರದಲ್ಲಿ ತಂದು ಕೊಲ್ಲುವ ಯತ್ನ ಮಾಡಿ ಕಚ್ಚ ಕೈಗೂಡದಿರೆ ಕಾಲ್ಬೆರಳೆ ಕೊಯ್ದು ಕೊಂಡೋಡಿದರು. ಎಲ್ಲಿಂದ ತಂದ ನಿನ್ನ? ಅಜ್ಜಿ ನೀನ್ ಆರವಂ ಕಂದ? ಶ್ರೀಹರಿಯಮ್ಮ ಅಜ್ಜಿ ಪೇಳ್ದಂದದೆ ಶ್ರೀಹರಿ ನಿನ್ನ ಪಿತನಾರು? ಶ್ರೀಹರಿ ಊರ ಹೆಸರಂ ಪೇಳಲಾರೆಯ? ಅಯ್ಯೋ ಶ್ರೀಹರಿಯ ನನ್ನೂರು ಇರಲಿ ಮಗು, ನಿನ್ನ ಬೆರಳಂ ತೊಳೆದು ಮದ್ದಿರ್ಕುವೆ. ಕುಳಿತುಕೋ, ಗುಣವಾಗು. ಅಜ್ಜಿ ಶ್ರೀಹರಿ
ಸಲಹುವೆನು. ನಾನು ನಿನ್ನ ಶ್ರೀಹರಿಯ ಕಿಂಕರ ಹೆದರದು. ನೋಡಿದರೆ ರಾಜಪುತ್ರನ ತೆರೆದಿ ತೇಜಸ್ವಿ, ಶ್ರೀಹರಿಯ ದಿವ್ಯಪುತ್ರನ ದಿಟ್ಟನ್ನು ಮತ್ತೆ ರಾಜಿಪನು. ನೆನೆಯುತ್ತಿಹನಾಥನೇ ಸಂಕಟದ ಈ ಸಮಯದಲ್ಲಿ ಎಲ್ಲ ಪುಣ್ಯ ಧ್ರುವ ಕಲಿಸುತ್ತಿದ್ದು ನನ್ನ ಮಡದಿ ಮೇಧಾವಿಯ ಬಂಜತನವಿದ್ದು ಹೋಗತ್ತು. ಸಫಲ ಮಾಯ್ದಾತೆಯ ಮಹಾವ್ರತ. ನಿನ್ನನ್ನು ನಮ್ಮೂರಿಗೆ ಕರೆದೊಯ್ಯುವುದು. ఏనిది సంపదము, ఏనిది వైభవం, ఏనిది సంపదం, ತೊಳಪ ವೈಡೂರ್ಯದ ಮದರ ಕೈ, ವಿರುಪ ಗೋಮೇದಿಕದ ಓದಿಕಗಳು, ಥಳಿಸುತ್ತಿಹ ಪುಷ್ಯರಾಗದ ತೊಳೆಗಳು.
ವೃಷಭ ಮಾಣಿಕಂಗಳ ಲೋಬೆ ಮುತ್ತುಗಳ ಸೂಸುಕಂ ಮೀಸುಪ ಪವಳದ ಪುತ್ತಳಿ ಪೊಣ್ಣ ಪೊದಿಕೆ ಕಂಗಳಂ ಕುರುಳು ಕೈಯುವ ತೆರದಿ ಉರಿಯುತ್ತಿಹುದರ ಮನೆ ಈ ಪುರವೋ ಭೂತಳದ ವೈಕುಂಠದಂತಿಹುದು ಆ? ಓ ಚಂದ್ರಹಾಸನ ಕೂಡಿ ಕುಳಿತ ಕಡೆ ಬರುತ್ತಿಹನು ಏನ್ ಭದ್ರರೂಪಂ ಆ ತರುಣನಿಗೆ ಪುಣ್ಯವಂತನೇ ದಿಟಂ ಗೋವಿಂದಕಂ ಮಂತ್ರಿವರಿಗೆ ಸುಖಾಗಮನ ಬಯಸುವೆನು. ಪೂಜ್ಯರಿಗೆ ವಂದಿಸುವೆನು. ನಿಮಗೊಳ್ಳಿತಕ್ಕೆ ಬಟ್ಟೆಯ ಬಳಕೆಯನ್ನು ಕಳೆದಿದ್ದೀರಿ. ನಾವಿನಿಂದ ಕಡಿದು ಬಂದಿದ್ದೊಡೆ ಲೇಸಾಗುತ್ತಿದ್ದಂತೆ ಅಂತಪ್ಪ ದಣಿವನೇನಿಲ್ಲ. ನಿಮ್ಮ ನಾಡಿನ ಮಾರ್ಗಗಳು ದಣಿವಿಗೆ ಅವಕಾಶವನ್ನೇ ಕೊಡವು. ಏನ್ ಸೊಗಸು, ಏನ್ ನುಣುಪು, ಸಾಲ್ ಮರಗಳೇನು, ಹಸುರು ಮಂಟಪಗಳೇನು, ಅರವಟ್ಟಿಗೆಗಳೇನು, ತಣಿವಿನಲ್ಲದ ಕಣ್ಗೆ ದಣಿವನೆಸೆಗವು ಮೇಗೆ. ತಮ್ಮ ಈ ಶ್ಲಾಘನೆಯ ಪರಮಫಲದ ನಮಗೆ ಈ ಕುಮಾರನ ಮೇಲೆ ಹಿಂದೆ ನಾಡಿಗೆ ಸೊಗಸು. ಈತನೇ ನಿನ್ನ ಸುಕುಮಾರನು? ವಿಪಿನದವರು ನನಗೆ ಈ ಕುಮಾರಕನ ಮುಂಗೈದ ತಪದ ಫಲದಿಂದ ತಾನೇ ದೊರಕಿಕೊಂಡರು. ಈತನ ಕೃಪೆಯಿಂದ ತಾವೇ ಪಾಲಿಸಬೇಕು. ಈತನ ಉದಾನಾಥ ಬಾಲಕಂ ಆಳ್ಬೆರಳೆ ಸಾಕ್ಷಿ. ಚಂಡಾಳನಿಗಿಂತ ವಂಚನೆ ಮಾಡಿದರೆ ನಿನ್ನ ಈ ಕುಮಾರನ ಕಂಡೊಡನೆ ಮೂಡಿಸುತ್ತವ ಮೆನಗೆ ನಿನ್ನ ಸಿಂಹಾಸನಕ್ಕೆ ಈತನೇ ಮುಂದೆ ಮಹಾನಂತೆ. ತಮ್ಮ ವಿಶ್ವಾಸದೊಡೆ ಚಂದ್ರಹಾಸನ್ ಗೀತಂಗೆ ವಿದಯ ಮನಸ್ಸಿದ್ದೆ ನಾನೊಂದೆಂಬಯ್ಯ ಕುಲಾಚಾರ ಮಗ ಮದನಕ್ಕೆ ಅವಸರದ ಪತ್ರವೊಂದನ್ನು ಕೊಡುವೆ. ಈಗಲೇ ಚಂದ್ರಹಾಸನೆಯೇ ಅದನ್ನು ಕೊಟ್ಟವೆಯಲ್ಲ ಹೇಗೆ? ತಮ್ಮ ಮಾಡಲಿ. ಲೇಖನವ ಬರೆದುಕೊಡಿ. ಶೀಘ್ರದಲ್ಲಿಯೇ ಹೋಗಿ ಕಾರ್ಯವನ್ನು ಮುಂದಿಲ್ಲದಂತೆ ಸಗಿತ ಹೇಳಿ. ನೀನು ಹೋಗುವ ಕಾರ್ಯ ಮುಖ್ಯವೆಂದೆನಿಸು. ಹಿರಿಯರಪ್ಪನು ನಾನಿನ್ನು ಹೋಗಬೇಕು. ಸಂತೋಷ. ಏನು ಭವ್ಯ ಉತ್ಸಾಹ ಆ ತರುಣನಿಗೆ. ನಾನೀಗಲೇ ಲೇಖನವನ್ನು ಸಿದ್ಧಗೊಳಿಸುವೆ.
ಇದ್ರೆಯೊಳಗೆಯೇ ನಗುತ್ತಿಹನೋ, ನಟಿಸಿ ನಿದ್ರಿಸುತ್ತಿಹನೋ, ಕೈದವರಲ್ಲಿ ಮುಖ ಹಂಚುಕದ ಸೆರಗಿನಲ್ಲಿ ಪತ್ರಿಕೆ ಇದೇನೋ? ಮುದ್ರೆಯ ನೊಡೆದು ಓದುವೆನು. ಏನಿದೆನ್ನೆಯ ತಂದೆಯ ಅಕ್ಷರವ? ಆತನೇ ಬರೆಸಿ ಕಳುಹಿಸಿದ ಪತ್ರಿಕೆ ಇದು. ಓದುವೆನು. ಶ್ರೀಮದ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮಗೆ ತನ್ನ ಮಗ ಮದನಂಗೆ ಮಿಗೆಪರೆಸಿ ನೇಮಿಸಿದ ಕಾರ್ಯಮ. ಈ ಚಂದ್ರಹಾಸಂ ಚಂದ್ರಹಾಸ ಚಂದ್ರಹಾಸ ಎಂಥ ಸೊಗಸಾದ ಹೆಸರು, ಎಷ್ಟು ಚೆನ್ನಾಗಿದೆ ಈ ಹೆಸರು. ಚಂದ್ರಹಾಸ. ಈ ಚಂದ್ರಹಾಸ ಮಹಾಯಿತ ನಮಗೆ ಮೇಲೆ ನಮ್ಮ ಸೀಮೆ ರರಸಾದಪ. ಸಂದೇಹವಿಲ್ಲವಿದಕ್ಕೆ ಸಾಮಾನ್ಯದವರಲ್ಲ. ಮುಂದಕ್ಕೆ ಸರ್ವತಾ ಮಿತ್ರನಾಗುವನು. ಎನ್ನೀತನ ಕಳುಹಿದೆವು ನಿನ್ನ ಬಳಿಗೆ. ಬಂದ ಬಳಿಯವನ ಕುಲ, ಶೀಲ, ವಿದ್ಯಾ, ವಯೋ, ವಿಕ್ರಮಾಂಗಗಳನ್ನು ಈಕ್ಷಿಸುತ್ತಿರದೆ ವಿಷವ ಮೋಹಿಸುವಂತೆ ಕೊಡುವುದೀ ತಂಗೆ ನೀನು. ಇದರೊಳೆ ಮಗೆ ಉತ್ತರೋತ್ತರ ಮಕ್ಕುದು. ಬೇಗ ಚಂದನಾವತಿಯಿಂದ ರಾಜ್ಯ ಕಾರ್ಯವ ಮುಗಿಸಿ ಬರ್ಪೆ.
ನಮಗೆ ಈತ ಮಹಾ ಈತನೆಂದು ನಮ್ಮ ದರೆಗೀತ ಮುಂದೆ ಅರಸನಹನೆಂದು ಈತನೊಳ್ ಕುಲ ಶೀಲ ವಿದ್ಯೆಯ ಅರಸಬೇಡ. ಮುಂದೆ ಈತನ್ ಯಮಗೆ ಸರ್ವದಾ ಮಿತ್ರನಹನೆಂದು ನೀನೀತಂಗೆ ವಿಷಯಕ್ಕೆ ಮೋಹಿಸಿಕೊಡುವುದೆಂದು ತಂದೆ ಅಣ್ಣಗೆ ಬರುಹಿ ಕಳುಹಿಸಿದ ಪತ್ರಿಕೆಯೇ ತಪ್ಪದಿದು. ನಿಶ್ಚಯಿಸಿ ತಡೆಯುವುದೀತಂಗೆ ನಾನು ಮೋಹಿಸುವ ತೆರದಿಂದೆ ಕೊಡುವುದೆಂದೆನ್ನ ಪಿತನೀತ ನಮ್ಮ ಕಳುಹಿಸಲ್ಪನ್. ಉಡಗೂಡದಿರದು ನನ್ನ ಮನದೇಣಿಕೆ ಪತ್ರಿಕೆಯೊಳಗೆ ಅಡಗಿ ಬರೆದಕ್ಕರ ಬೀಳೆದ್ದೊಡೆ ಅದರಿಂದ ಕೆಡುವುದಕ್ಕದ ಕಚ್ಚಂ. ತಪ್ಪಿದ ಲಿಪಿಯೊಳ್ ವಾಕ್ಕಾರಮಂ ತೊರೆದು ಅಲ್ಲಿ ಒಪ್ಪುವ ಏಕಾರಮಂ ಈ ಮಾಮರದ ನಿರ್ಯಾಸಮಂ ತೆಗೆದು ಕಿರುವೆರಳ ಉಗುರ ಕೊನೆಗಿಂದೀಗಲೇ ಎಳೆದು ಓದುವಪ್ಪನು. ವಿಷಯೇ ಮೋಹಿಸುವಂತೆ ಈಗ ಸರಿಯಾಯಿತು. ಈ ನನ್ನ ಸಖಿಯರು ಈಗಲೇ ಕರೆಯಬೇಕೆ? ಬಂದೆ. ಬಂದಿದ್ದೇನೆ. ಬಂದೆ. ಈ ನನ್ನ ಸಖಿಯರು ನನ್ನನ್ನು ಬಿಡುವಂತೆ ಕಾಣುವುದಿಲ್ಲ. ಅಡಿಗೆನ ಬಡು ಬಿಡುವೆ ಅಡಿಗೆನ ಬಡು ಬಿಡುವೆ ಪೂಜ ಬಿಡಲೆ ಅಡಿಗೆನ ಬಡ ಬಿಡುವೆ ಅಡಿಗೆನ ಬಡ ಬಿಡುವೆ ಅಡಿಗೆನ ಬಡ ಬಿಡುವೆ ಪೂಜ ಬಿಡಲೆ
ಅದಕ್ಕೆ ನಾ ಬಡುವಿರುವೆ, ಬಡುವಿರುವೆ. ಮೂರ್ಖ, ಬರುಣ, ನೀಚ, ಕುಲಕೇಡಿ, ನಾನು ಬರೆದಿಪ್ಪುದೇನು, ನೀನು ಮಾಡಿಪ್ಪುದೇನು? ತಿರುಪೆ ಬೇಡಿನ್ನು ನಡೆ. ನಾನಿಲ್ಲದಂದು ನನ್ನ ಮಗಳಿಗೆ ಮದುವೆ ಮಾಡಿದ್ದೆಯಾ? ಮೂರ್ಖ! ನಿನ್ನ ದೊರೆತನಕ್ಕಾಗಿ ಜೀವವನೆ ಸವೆಸಿದೆನು, ನಿನಗಾಗಿ ನೆತ್ತರಿನ ಕಡಲಲ್ಲಿ ಮುಳುಗಿದೆನು. ನಿನಗೇಕೆ ಸಾಮ್ರಾಜ್ಯ, ನಿನಗೇಕೆ ಸಾಮ್ರಾಜ್ಯ, ನಿನಗೇಕೆ ಅರಸುತನ? ಹುಟ್ಟು ತಿರುಗನಿಗೆ ಬೀದಿಯ ನಡೆದು ತಿರಿದಿರು. ಅಪ್ಪಯ್ಯ, ನಾನು ಎಸಗಿದ ಅಪರಾಧ ಮಾತಾಡಿದ್ದು. ನಿನಗಿನ್ನು ವನವಾಸವೇ ಗತಿ. ಕಥೆಯೇಕೆ ಜಿಯ? ನಿಮ್ಮ ಆಜ್ಞೆ ನಿರುಪಮ ಪ್ರತಿಪಾದಿಸಿ ನಿಮ್ಮ ಆಣತಿಯಂತೆ ವಿಷಯಕ್ಕೆ ವಿವಾಹವನ್ನು ನಿರೂಪಿಸಿದೆ. ತಪ್ಪೇನು? ತಪ್ಪೇನು? ನಿನಗಕ್ಕರದು ಕುರಿತಿರೋದೆ ಹೇಳು. ನಿನಗೆ ಪಿಚ್ಚ ಗಳಿಸಿದ ಪಶು ಹಾಲುವ ಆ ಕಾಲವ ಹಾಳಾಗಿ ಹೋಗಲಿ. ಎಲ್ಲಿ ಎಲ್ಲಿ ಕೊಡು ಪತ್ರಿಕೆಯ ನೋಡುವೆನು. ಹೇ ಮದನ, ಬಾಯಿಲಿ. ನೋಡು, ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ನಾನು ಹೌದು ಅಪ್ಪಯ್ಯ, ನೀವೇ. ಸುಪ್ರೇಮದಿ ತನ್ನ ಮಗ ಮದನಂಗೆ ನೀನ್ ಅಪ್ಪಯ್ಯ, ಮೂರ್ಖ, ಮಿಗೆ ಬರೆಸಿ ನೇಮಿಸಿದ ಕಾರ್ಯ ನಿನ್ನ ಕಾರ್ಯ. ಈ ಚಂದ್ರಹಾಸನ ಮಹಾಯಿತ ನಮಗೆ ಮೇನ್ ನಮ್ಮ ಸೀಮೆ ಗರಸನಾದ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರರಾಗುವನು ಎಂದೀತನಂ ಕಳುವಿದೆವು. ನಿನ್ನ ಬಳಿಗೆ ತಿಳಿತೇನ್? ಇದನರಿವುದು ಒತ್ತುಗಳೆಯದೆ ಬಂದ ಬಳಿಕಿವನ ಕುಲ, ಶೀಲ, ವಿತ್ತ, ವಿದ್ಯೆ, ವಯೋ ವಿಕ್ರಮಗಳ ವೀಕ್ಷಿಸುತ್ತಿರದೆ ವಿಷಮ ಮೋಹಿಸುವಂತೆ ಕೊಡುವುದೀತಂಗೆ ನೀನು. ವಿಷಯ ಮೋಹಿಸುವಂತೆ. ಹೇ! ಪತ್ರ ಬರೆದ ನಾನ ನೀನ? ಓದಿ ಅಪ್ಪಯ್ಯ, ವಿಷಯ ಹೇ! ಮೋಹಿಸುವಂತೆ. ವಿಷವ ಮೋಹಿಸುವಂತೆ. ವಿಷಯ ಮೋಹಿಸುವಂತೆ. ವಿಷಯ ಮೋಹಿಸುವಂತೆ ಕೊಡುವುದಿದ್ದಕ್ಕೆ ನೀ. ಅಯ್ಯೋ ದುರ್ವಿಧಿ. ಅಯ್ಯೋ ಮದನ, ನಿನ್ನ ತಪ್ಪಿದರೊಳಗಿದ್ದಿಲ್ಲ. ಮರುಗದಿರು ಇದರಿಂದ. ಏ, ತಂದೆ ಬೈದರೆ ಕೋಪದಕ್ಕೆ ಜಿಯ? ನನ್ನ ನೀಗಳೇ ಕರೆತರುವುದೆಂದು ದೂತರ ಕಳುಹಿಸಲು ಇಂತಲೆಂದು ಶರಣೆ. ಎರಡು ಮದನ, ಕಳುಹಿಸಿಲ್ಲಿಗೆ ಆ ಚಂದ್ರಹಾಸನ ಬೇಗನೆ. ಹ.
ಒಳಗಂಪು ಸೂಸುತ್ತಿದೆ ನಿನ್ನ ಮೈಯಿಂ ತೊಳಗು ನಿಮ್ಮಾಗೆ ನಿಲ್ಲದಿರ್ ನಂದಿದಿರ್ ನೀನು ನಿನ್ನಲ್ಲ ಹೆಣ್ಣಿನ ವೇಷವನ್ನು ಹೊತ್ತ ಸುಳಿಗಾಡು ತೊಳಗಾಚೆ ನಿಲ್ಲದಿರು ತೊಳಗಾಚೆ ಚಂದ್ರಹಾಸ ಓ ಚಂದ್ರಹಾಸ ವೀರವರ ಬಾರೈ ನೀ ನಿನ್ನೆಗಂ ದೂರವನಾಗಿರ್ತೈ ಇನ್ನಮಗೆ ಅಡಿಯನಾಗಿರುವೆ ಬಾ ಕುಳಿತಿಕೋ ಬಾ ದೂರದಿಂದ ಬಂದ ಅರಿವಿ ತಮಗೆ ಆಯಾಸವೆಂಬಂತೆ ತೋರುತ್ತಿದೆ. ಪೂಜ್ಯರಿಗೆ ಒಂದೊಂದು ಕೈಯಲ್ಲೆಂದು ಬಂದೆ. ತಾವಿನ್ನು ಒಂದಿರಿತು ವಿಶ್ರಮಿಸಿಕೊಳ್ಳಿ, ನಾನು ಬಂದಪ್ಪೆ ಅಂತಪ್ಪ ತಣಿವೇನಿಲ್ಲ. ತಣಿವೆಂದರೆ ರಾಜ್ಯ ಕಾರ್ಯದಿ ಮುಳುಗಿದಾತಂಗೆ ನಾನೊಂದೆಮ್ಮೆಯ ಕುಲಾಚಾರವು ವಂಶದಾಚಾರವದು ವರನಾಥವಂಗೆ ಊರ ಹೊರ ಬನದೊಲಿಹ ಚಂಡಿಕಾಲಯಕ್ಕೆ ನೀ ಸೂರ್ಯಾಸ್ತ ಸಮಯದೋಳ್ ಓರ್ವನೆ ಹೋಗಿ ಗೌರಿಯ ಪೂಜಿಸಿ ಸರ್ವಮಂಗಳೇ. ಪೂಜ್ಯರೇ ತಪ್ಪದೇ ಹೋಗುವೆನು ಜಗದಂಬ ಎಡೆಗೆ. ಓರ್ವನೆ ಹೋಗಬೇಕು, ಕುಲಾಚಾರಕ್ಕೆ ಭಂಗ ಬಂದುದು. ತಪ್ಪಿದರೆ ಉಳಿಯುವ ಚಂಡಿ ಕೇಳುವುದು ನಾಡಿಗೆ. ಸಂಪ್ರದಾಯ ಕಿನಿತು ಭಂಗ ಬರದಂತೆ ನಡೆಯುವುದೇನ ಕರ್ತವ್ಯ. ನಿನ್ನ ರಾಜ್ಯವ ನೋಡಿ ನನಗೆ ಸಂತಸವಾಯಿತು. ನಿನ್ನ ತಂದೆಯ ಕೂಡೆ ನಾಡಿನೆಲ್ಲವ ಸುತ್ತಿ ಬಂದಿದ್ದನು. ಶ್ರೀಹರಿಯ ಕೃಪೆ ನಿಮ್ಮದೇ. ನಿನ್ನೊಂದು ಪರಾಕ್ರಮ. ನೀನಿನ್ನು ತೆರಳು ಅಧಿಕಾರಾಧನೆಗೆ. ಅಪ್ಪಣೆ. ಚಂದ್ರಹಾಸ ಪ್ರಭುವೆ ನಿಮಗೆ ಚಂದ್ರದಿಂದ ನೀನೇವೆ. ಚಂದ್ರಹಾಸ ಪ್ರಭುವೆ ನಿಮಗೆ ಚಂದ್ರದಿಂದ ನೀನೇವೆ. ಏನಿದಯ್ಯ ಹಾಸ್ಯ ಮನನ, ಏನಿದಯ್ಯ ಹಾಸ್ಯ ಮನನ, ನಾನಿನ್ನು ಪ್ರಭುವಾದೆ. ಹಾಸ್ಯವಲ್ಲ ಪಾಪ ನೀವು ಕುಂತಲೇ ಹಾಸ್ಯವಲ್ಲ ಭಾವ ನೀವು ಕುಂತಲೇ ರಾಜಕುವರಿಯ ಕೈಯ ಬಿಗಿದುದು, ರಾಜಕುವರಿಯ ಕೈಯ ಬಿಗಿದುದು ಹರನು ಕನಸಯ್ಯ. ನೀವು ಈಗ ಹೊರಗರಲ್ಲಿಗೆ ಅನುಭವಯ್ಯ ನನಗೆ. ನೀವು ಈಗ ಹೊರಗರಲ್ಲಿಗೆ ಅನುಭವಯ್ಯ ನನಗೆ. ಪಿತೃವಾದ್ಯ ಪಾಲಿಸಲ್ತೆ, ಪಿತೃವಾದ್ಯ ಪಾಲಿಸಲ್ತೆ ಚಂಡಿಕಾಲಯಕ್ಕೆ. ವಂಶದ ಆಚಾರವನ್ನು ನಾನು ಕೈಗೆನು ಮಾವ. ವಂಶದ ಆಚಾರವನ್ನು ನಾನು ಕೈಗೆನು ಮಾವ.
ಎಲ್ಲಿಗೂ ಗುಪ್ತಿನ ಛಾಯೆಯಲ್ಲಿ ನೆತ್ತರು ತೋರುವ ರುದ್ರ ಕಾಳಿಯ ಕೋಣಕ್ಕೆ ನಾಲಿಗೆಯುಗೋಡು. ಹ! ಸಮಯವಾಯ್ತು, ಚಂಡಿಕಾಲಯಕ್ಕೆ ಹೋಗುವೆನು. ಮಂತ್ರಿವರ್ಯರಿಗೆ ವಂದಿಪೆನು. ಅದು ಮೂಕನೇ ನೀನ್ ಕಿಂಕರನ್. ಏನದು ಪಗಳು? ಅದು ಅದು ಏನದು ಪಗಳ ಬೇಗದಿ ಕಾಲರವ ಬುದ್ಧಿಯಂ ಕೇಳ್ದು ಚಂದ್ರಹಾಸ ಪ್ರಭುಗೆ ತನ್ನ ಪೂರ್ಯಂ ಗಾಂಧರ್ವ ವೈವಾಹ ವಿಧಿಯಂ ರಾಜ್ಯ ಸಹಿತಂ ದಾರಿ ಎರೆದಿತ್ತು. ತಾಂ ಸಕಲ ಸೌಭಾಗ್ಯವಂ ತ್ಯಜಿಸಿ ಯೋಗ ಸಿದ್ಧಿಯಂ ಪಡೆಯೇ ವನವಾಸಕ್ಕೆ ತೆರಳಿದರು. ನಿಜವನ್ನರಿವೆಯೋ? ನಿನ್ನ ಮರಣದಾಂದಿಯ ಮಾಡುತ್ತಿರುವೆಯೋ? ಹೊರಡ ಪಿಶಾಚಿ! ಒಡೆಯ, ಕುಮಾರರು ಒರೆದುದನೆ ನಾನು ಒರೆದೇನು. ನನ್ನದೆಂಬುದು ಒಂದಿನಿತೂ ಇಲ್ಲ. ಎಲ್ಲಿ ಹೊನೋ? ಮೊದಲ ಕುಮಾರನೆಲ್ಲಿ ಹೊನೋ? ಅರಸಂಗೆ ನೆರವಾಗುತ್ತಿಹನೇ ಚಂದ್ರಹಾಸಂಗೆ ಪಟ್ಟಾಭಿಷೇಕ ಉತ್ಸವಂ ಗೈವ ಸಂಭ್ರಮದಿ. ಮೂಢ ಮೂಢ! ನಾನಿದ್ದಡಂ ಸತ್ತನೆಂದು ತಿಳಿದರೆ ಆ ದ್ರೋಹಿಗಳು ವಿದ್ರೋಹಿಗಳು ಬರಿಗೊಳ್ಳದಿರಲು ನನ್ನ ಕೋಪ ಕಾಳಿ. ಆ ನೀಚರ್ಕರೆಲ್ಲರೂ ಹೌದೌದು ಜಿಯ, ಮದನ ಕುಮಾರರು ಕಾಳಿಯನ್ನು ಪೂಜೆಗೆಯಕ್ಕೆ ತೆರಳಿದರು. ಊರ ಹೊರಗಿನ ಚಂಡಿಕಾಲಯಕ್ಕೆ. ಏನಂತೆ? ಕುಮಾರರು ಚಂಡಿಕಾಲಯಕ್ಕೆ ತೆರಳಿದರು. ಚಂದ್ರಹಾಸನೆಯೇ? ಮದನ ಕುಮಾರರು ಪೂಜೆಗಾಗಿ ಹೋಗುತ್ತಿದ್ದ ಚಂದ್ರಹಾಸ ಪ್ರಭುವಂ ದಾರಿಯಲ್ಲಿ ಸಂಧಿಸಿ ಕುಮಾರವರವರಂ ರಾಜಕಾರಣವರೋಹಿ ಕಳುಹಿದರು ದೊರೆಯಡೆಯೇ. ಕುಲಾಚಾರವ ಮೀರಿದರೆ ಆ ಪಾಪಿ ಕುಲರಥವ ಪಾಲಿಸಲೆಂದೇ ತಮ್ಮ ಅಳಿಯಂದಿರ ಕೈಯಲ್ಲಿದ್ದ ಪೂಜಾ ಸಾಮಗ್ರಿಯಂ ತಾವೇ ಕೈಗೊಂಡು ಚಂಡಿಕಾಲಯಕ್ಕೆ ತೆರಳಿದರು. ಸಾಕು ಸಾಕು! ತೊಲಗು ತೊಲಗು! ನೀ ದೂತನಲ್ಲ, ಯಮನ ಭೂತ. ನಿಲ್ಲಬೇಡ, ಕಣ್ಣೆದುರು ನಿಲ್ಲಬೇಡ, ಹೊರಡಾಚೆ. ಓ ವಿಧಿಯೇ, ವಿಕಟ ಪರಿಹಾಸ್ಯ ರೂಪಿ ಪಾಪಿ, ತೊಲಗು ಇಲ್ಲಿಂದ. ಅಯ್ಯೋ ಅಯ್ಯೋ! ನಮುಪಾಯವೇ ತಂದುದೆ, ನಮಗಪಾಯವಂ. ಓ ವಿಧಿ, ಏಕಿತ್ತು ಮೂದಲಿಸುತ್ತಿರುವೆ? ಇನ್ನೇನು ಕಾಯುತ್ತಿರುವೆ ನೀ ನನಗೆ? ಕಜ್ಜ ಮೀರುವ ಮುನ್ನವೇ ಹುಚ್ಚು ಗಂಗೆ ಎದ್ದಿರೆ. ಅಯ್ಯೋ ಅಯ್ಯೋ!
ಇನ್ನೊಮ್ಮಿಗೆ ಕ್ಷಮಿಸಿ ನನ್ನ ಪೊರೆಯಲಾರೆಯ ನನ್ನ ಕಂದಮವು. ಓ ದುರ್ವಿಧಿ, ತೋರನೆಗೆ ದಾರಿಯಂ ಆ ಚಂಡಿಕಾಲಯಕ್ಕೆ ತೋರನೆಗೆ ದಾರಿಯಂ. ಬೇಗ ಬೇಗ ಮನನ ನಿಲ್ಲು ಬಂದೆ ನಿನ್ನ ತಂದೆ. ಆ ಬಾಗಿಲ ಹಿಂದೆ ಹೇಳ್ತಿರು. ಎಲ್ಲಿ? ಬಾಗಿಲ ಹಿಂದೆ. ಆ ಬಾಗಿಲ ಹಿಂದೆ. ನೀನು ಆ ವಿಗ್ರಹದ ಹಿಂದೆ ಅಡಗಿಕೋ. ಸರಿಯಾ? ಅಂದು ಅವನನ್ನು ಬಿಟ್ಟಂತೆ ಇಂದು ಬಿಟ್ಟರೆ ನಮ್ಮ ತಲೆಗಳು ನಮ್ಮ ಅತ್ತೆಗಳ ಮೇಲಿರುವುದಿಲ್ಲ. ಪ್ರೀತೆ ತಿಳಿಯಿತು. ಯಾರು ಬಿಟ್ಟರು ನಾನು ಬಿಡಲ್ಲ. ಒಂದೇ ಎದಿಗೆ ಮುಂದೆ ಹೊಡೆಯಬೇಕು. ಹಿಂದೆಳೆಯಬಾರದು. ನಮ್ಮ ಮಾರಿಯ ಮುಂದೆ ನಾನು ಹಿಂಜರಿಯುವುದೇ. ಹೌದು, ಕೊಂದೇ ತಿರುತ್ತೇನೆ. ಇವರಿಗೆ ಸಿರಿಯ ನರಬಲಿಯ. ಅಲ್ಲಿ ನೋಡು, ಎಲ್ಲಿ ಇಲ್ಲಿ ಕಣೋ ಮುಟ್ಟಾಳ. ಇಲ್ಲಿ ಇಲ್ಲಿ ಎಲ್ಲಿ? ಆ ದೂರದಲ್ಲಿ ಯಾವುದೋ ಆಕೃತಿ ಚಲಿಸಿದಂತೆ ಕಾಣುತ್ತಿಲ್ಲವೇ? ನನ್ನ ಕಣ್ಣು ಸ್ವಲ್ಪ ಮಂದ, ನನಗೇನು ಕಾಣಿಸ್ತಿಲ್ಲ. ನಿನಗೆ ಕಣ್ಣೊಂದಲ್ಲ ಕಣೋ, ಅಯ್ಯೋ ಮನುವೆ. ಈಗ ಕಾಣಿಸುತ್ತಿದೆ. ಹೌದಾ? ಓ, ಚಲಿಸಿದಂತೆ ಆಗುತ್ತಿದೆ. ಹೌದೌದು. ಅಡಗಿಕೋ. ಮತ್ತೆ ಮತ್ತೆ ಹಾಗೆ ತಲೆಯನ್ನು ಕದಿರೋ. ಆಯ್ತು ಕಾಣ. ಚುಗುರುಗು ಜೋರಾಗಿ ಬರುತ್ತಿದೆ. ಯಾರೋ ಅಲ್ಲಿ ಬಿಸುಗಾಡಿದಂತೆ ಕಾಣಿಸುತ್ತಿದೆ. ಅಗೋ ಅಲ್ಲಿ ಇತ್ತರೆ ಯಾರೋ ಬರುತ್ತಿರುವಂತೆ ಕಾಣುತ್ತದೆ. ನಾನೇ ಬರುತ್ತಿದ್ದಾನೆ. ನನಗೆ ಹಿಂದಿನ ಬೆಟ್ಟದಲ್ಲಿ ಕಾಣಿಸುತ್ತೆ. ಸರಿ ಮಾಡಬೇಕು. ಮುಗಿಯಿತು. ಭಕ್ತ ತರ್ಪಣ. ಮದನ ಒಡೆಯರು ಇವರು. ನಿನಗೆ ತಲೆಗೆಟ್ಟು ಹೋಗಿದ್ಯಾ? ಇಲ್ಲಪ್ಪನೋ. ಹುಚ್ಚ ಇವನು. ಅಯ್ಯೋ ಅಯ್ಯೋ, ಮದನ ಒಡೆಯರೇ, ಕ್ಷಮಿಸಿ ಅಮ್ಮನು. ಪಾರ ಹುಚ್ಚ ಅಲ್ಲ ಕಣೋ, ಇವರು ಅವರಲ್ಲ ಕಣೋ. ಅವನು ಅಂದು ತಪ್ಪಿಸಿಕೊಂಡಂತೆಯೇ ಅವನು ಇನ್ನೂ ತಪ್ಪಿಸಿಕೊಂಡರದ್ದು. ಶನಿ, ನಮಗೆ ಹಿಡಿದಿರುವ ಶನಿ ಅವನು. ಪಾರ, ಇವರು ಇವರು ಮಂತ್ರಿಯ ಮಕ್ಕಳಲ್ಲವೇನೋ? ಅಯ್ಯೋ, ಮದನ ಒಡೆಯರು.
ಚಂದ್ರಹಾಸ ತಪ್ಪ ಮನ್ನಿಸುತ್ತ ಅಪರಾಧವೆಸಗಿದನೆ ಕ್ರೂರವಿದು ಅತಿ ಕ್ರೂರವಿದು ಈ ಶಿಕ್ಷೆ. ಚಂದ್ರಹಾಸನೆ ಬಾ, ಮದನ ಕರೆವನು ನಿನ್ನ. ಪುಣ್ಯವಂತನು ನೀನು, ಪುಣ್ಯವಂತನು ನೀನು. ನೀನಲ್ಲ ಸಾಯುವವನು, ನನಗದೆ ಶಾಂತಿ. ಅಯ್ಯೋ, ಹಿರಿಯುತ್ತಿದ್ದರು ನಿನ್ನನಿವರು. ಶ್ರೀಹರಿಯ ಕೃಪೆಯಿಂದೆ ತಂಗಿ ಶಿಕ್ಷೆಯೇ ನಿನ್ನ ಓಲೆಯ ಭಾಗ್ಯ ಚಿರವಾಗಿರಲಿ. ಓ ಚಂದ್ರಹಾಸನೆ ಗೆಳೆಯ, ನಿನ್ನ ತಂದೆಯೇ ನಿನ್ನ ರಕ್ಷಿಸಿತು. ಅದಕ್ಕಾಗಿ ಧನ್ಯ. ನನ್ನ ಸಾವು ಶ್ರೀಹರಿ, ಶ್ರೀಹರಿ. ಏನಿದು ಕೆಸರು? ಕುಮಾರ, ನನ್ನ ಕಂದ ಎಲ್ಲಿರುವೆ? ಕರ್ಕಂ, ಮದನನ ಕರ್ಕಂ. ಮದನ, ಕುಮಾರ ಎಲ್ಲಿರುವೆ? ಕುಮಾರ, ಮದನ, 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 ಬೇರೆ ಕಂದ ಕುಮಾರ. ನೀಚರಿರ, ನಿಮ್ಮ ಕಣ್ಣು ಹಿಂಗಿ ಹೋಗಿದ್ದೆ, ಗುರುತಿಸದೆ ಹೋದಿರ. ದಿನ ದಿನವೂ ಸಾಕಿ ಸಲುಹಿದ ಈ ನಿಮ್ಮ ಒಡೆಯನು ಮದನ, ಮದನ, ಮೇಲೇಳು ಕಂದ, ಏನಾಯ್ತು ನಿನಗೆ? ಪರಮಾತ್ಮ ಪರಮಾತ್ಮ ಎನ್ನ ಕ್ಷಮಿಸಬೇಡ. ನೀ ಎನ್ನ
ಓಹೋ ಗಾಲವ, ಬಾಯಿಲಿ ನಿನ್ನ ಮುದ್ದಿನ ಶಿಷ್ಯನ್, ನಿನ್ನ ಮುದ್ದಿನ ಶಿಷ್ಯನ್ ಏನಾಗಿಹನು ನೋಡು. ನಿನ್ನ ಮಂತ್ರದ ಶಕ್ತಿ ಹಿರೆ, ನಿನ್ನ ಮಂತ್ರದ ಶಕ್ತಿ ಹಿರೆ, ಇವನನ್ನೆಚ್ಚರಿಸು. ಕುಂತನೇಂದ್ರನೇ ಬಾ, ಮದನ ಹೇಳುವ ತೆರದಿ ಆರತಿಯ ನೀಡು. ದುಷ್ಟ ಬುದ್ಧಿ, ದುಷ್ಟ ಬುದ್ಧಿ, ನಿನ್ನ ಮಂತ್ರಿಯ ಯುಕ್ತಿ ಈಗೆಲ್ಲಿ ತೋರು, ತೋರು. ತಾರಕಾಂತಿಯೇ ಬಾ, ತಾಯಿಯೊಲ್ಮೆಯ ಬಳದಿ ನಿನ್ನ ಮುತ್ತಿನ ಮಗುವನ್ನೆಚ್ಚರಿಸು. ಮದನ ಕುಮಾರ, ಕುಮಾರ. ಓ ನರಕ, ಬಾಯಿದರೆ ಹಿಂದೆಂದು ನಿನ್ನೆಡೆಗೆ ಬಂದಿರದ ನರನೊಬ್ಬನಿಂದು ಬರುತ್ತಿದ್ದನು. ಬೆದರದಿರು, ಬೆದರದಿರು. ನೀನು ತಾಮಸ ದೇವತೆ, ನನಗಿಂತಲೂ ಕೇಳಿ ಪಡೆವದೇನು ನಿನ್ನ ಬೇಡಿ. ನನ್ನ ಬಳಿಯ ಮಾಡಿ ದುಷ್ಟಬುದ್ಧಿವನೇ, ನಿಮ್ಮ ದುಡುಕಿಯಿಂದಾಗಿ ಎಂತ ಅನಾಹುತವಾಗಿ ಹೋಯಿತು. ಅಯ್ಯೋ, ನನ್ನ ಪ್ರಿಯ ಶಿಷ್ಯರಲ್ಲಿ ಮದನ, ಮದನ, ಪ್ರಿಯ ಶಿಷ್ಯ ಮದನ. ಅಯ್ಯೋ, ಈ ದೃಶ್ಯವನ್ನು ನೋಡುವುದಕ್ಕಿಂತ ನನ್ನ ಕಣ್ಣುಗಳು ಹಿಂಗೆ ಹೋಗಬಾರ್ದಾಗಿದ್ದೇಕೆ? ಅಯ್ಯೋ, ಅಯ್ಯೋ ಮಾನವರೇ, ಏನಾಯ್ತು ನಿಮಗೆ? ಎದ್ದೇಳಿ, ಎದ್ದೇಳಿ. ಅಯ್ಯೋ ಮದನ, ನನ್ನನ್ನು ನುಡಿಸಿ ನೀ ಹೋದೆ ಆ ಗೆಳೆಯ. ಎದ್ದೇಳು, ಎದ್ದೇಳು. ಶ್ವಾಸ ಮಿಂಚು ಹೋಗಿತ್ತು ಕಾಲ, ಮುಂದಾಗಿ ಬರಲಿಲ್ಲ ನಾವು. ಶ್ರೀಹರಿ, ಶ್ರೀಕೃಷ್ಣ ತಳುವು ಕಳುಹಿದರಂತೆ ವಿಷಯೇ ಈ ವಿಷವಾರ್ತೆಯು. ಮೊದಲೇ ಬಂದಿದ್ದರದು ಮತಿಸುತ್ತಿದ್ದ ಅಮೃತಂ, ಮತಿಸುತ್ತಿದ್ದ ಅಮೃತಂ. ಶ್ರೀಹರಿ ಕಾಪಾಡಿದಲ್ಲಿ ಕರ್ಮಫಲ ತಪ್ಪುವುದೇ, ದೈವವನ್ನು ಮೀರುವುದೇ. ದೇವರಿಗೆ ಎದುರು ಹೋಗಿ ವಂಚಕರೇ ವಂಚಿತ, ವಂಚಕರೇ ವಂಚಿತ. ಅಯ್ಯೋ ತಾಯಿ ಜಗನ್ಮಾತೆ ಸರ್ವಶಕ್ತೆ, ಆರ ಪಾಪಗೆ ಆರ ಬಲಿ ಕೊಡುವೆ. ನನ್ನ ಭಕ್ತಿಗೆ ಶಕ್ತಿ ಇಟ್ಕೊಡೆ. ನಿನ್ನ ಕೃಪೆಯು ನನ್ನನ್ನು ನುಡಿಸಿದ ಇವನು ಬದುಕಲಿ, ನನ್ನನ್ನು ನುಡಿಸಿದ ಇವನು ಬದುಕಲಿ. ಏನು ನಾಡುತ್ತೀಯನು? ನುಡಿ ತೊದಲದಿಂದ
ರಕ್ತಸ್ರಾವದಿಂದ ಪ್ರಜ್ಞೆ ತಪ್ಪಿಯನೆಂದೇ ತೋರುತ್ತಿದೆ. ಮಂತ್ರ ಔಷಧದಿಂದ ವಿಷಕ್ವರರ ವೈದ್ಯೋಪಚಾರದಿಂದ ನಿಷ್ಪಾಪರಹಿತನ ಬದುಕಿಸಲು ಭಗವತ್ ಕೃಪಾಶಕ್ತಿ ಸಾಧ್ಯ. ಭಗವತ್ ಕೃಪಾಶಕ್ತಿ ಸಾಧ್ಯ. ಭಗವತ್ ಕೃಪಾಶಕ್ತಿ ಸಾಧ್ಯ. ಬಹುಶಃ ನಮ್ಮ ಆಟವನ್ನು ಆಸ್ವಾದಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ. ಹೆಚ್ಚಿಗೆ ಆಗಿದೆ. ತುಂಬ ಧನ್ಯವಾದಗಳು. ನೀವು ಬನ್ನಿ ಸ್ವಲ್ಪ ಹಿಂದಕ್ಕೆ. ಸಂಗೀತ ಸಂಯೋಜನೆ ಮಾಡಿದವರು ನಮ್ಮ BR ರವಿ. ಅವ್ರ ಜೊತೆ ಮದ್ದಳೆ ನುಡಿಸಿದವರು ಕೃಷ್ಣ ಚೈತನ್ಯ. ಮುಖ್ಯ ಕಲಾವಿದರು ರಮೇಶ್ ಮೆಲೂರು ಅಂತ ಆಗಲೂ ಪಾಲ್ಗೊಂಡಿದ್ದರು. ಹೆಜ್ಜೆ ಕುರಿತವನ್ನು ನೋಡಿ, ಇವರಿಲ್ಲದೆ ನಾವೇನು ಮಾಡೋಕ್ಕಾಗ್ತಿರಲಿಲ್ಲ. ನೃತ್ಯ ಸಂಯೋಜನೆ ಏನಾದ್ರು ಮೇಡಮ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನೇತ್ರ ಎಸ್ ಅಂತ ಪ್ರಸಾದನ ಯಶವಂತದ ಮಗನಿ ನೋಡಿ. ದೇಶ ಖುಷಿಯಿಂದ ಮಾಡಿದ್ರು ಅವರ ಸಹಾಯವಾಗಿ ಸವಿತಾ ವರ್ಮ ಮತ್ತು ನಾಗೇಶ್ ಅವರು ಪ್ರಸಾದ ಕಾರ್ಯವನ್ನು ರಾಜೇಶ್ವರ ಕದಂಬರು ನಿರ್ವಹಿಸಿದ್ದಾರೆ. ತಾವು ಬನ್ನಿ ಸರ್. ಪಾತ್ರ ಪರಿಚಯ: ಶುಕ್ತಿ ಕುಮಾರಿ ಶುಕ್ತಿ, ಗಣಪತಿ ಮತ್ತು ಬಾಲಚಂದ್ರ ಹಾಸ, ಕುಮಾರಿ ಪ್ರಿಯಾಂಕಾ ನಾಗರಾಜ್, ಶಾರದೆ ಮತ್ತು ವಿಷಯ, ಉಲ್ಲಾಸ್ ಗೌಡ ದುಷ್ಟಬುದ್ಧಿ, ರಾಮಣ್ಣ US ಉಪ್ಪೂರು ಧಾರವಾಡ, ರಂಜನ್ ಶೆಟ್ಟಿ ಮಾಲ, ಕೆ ಉಮೇಶ್ ಜಿಕೆ ಡಾಕ್ಟರ್ ಲೋಕೇಶ್ ಸಿ ಕುಳಿಂಗದ, ಮೂರ್ತಿ ಆರ್ಯ ಎನ್ ಚಂದ್ರಹಾಸ, ವಸಂತ ಶಾಸ್ತ್ರಿ ಪಾಲ್ ಮದನ, ಆರ್ ಮದನ್ ಕುಮಾರ್ ಕಿಂಕರ. ಇದನ್ನ ನಿರ್ದೇಶನ ಎಲ್ಲ ಸಹಾಯದಿಂದ ನಾನು ಮಾಡಿದೆ. ತಿಪ್ಪಣ್ಣ ಅಂತ ಹಾಡುಗಳು
ಕಾರ್ತಿಕ್ ಮತ್ತು ನರಸಿಂಹ. ಯಾರಾದರೂ ಮಾತಾಡೋದಿದ್ರೆ ನಿಮಗೆ ಆಹ್ವಾನ ಇದೆ, ಬಂದು ಈ ನಾಟಕದ ಮೆಚ್ಚುಗೆ ಇದ್ದರೆ ಮಾತಾಡ್ತೀನಿ. ಕಾರ್ತಿಕ್ ಹೇಳಿತು ಮಕ್ಕಳನ್ನು ಯಾರಾದರೂ ಮಾತಾಡ್ತೀರಾ ಸರ್? ಬರ್ತೀರಾ? ಆಯ್ತು, ಎಲ್ಲ ನೀವು ಬರ್ತೀರಾ? ಬನ್ನಿ, ಇಲ್ಲಿ ಬನ್ನಿ. ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ಅನಿಸಿರ್ಬೋದು ಈ ಥರ ವೇಷಭೂಷಣಗಳನ್ನ ನೋಡಿ, ನೋಡೋದಕ್ಕೆ ಅಷ್ಟೊಂದು ಸುಂದರವಾಗಿ ವೇಷಭೂಷೆಗಳನ್ನು ಮಾಡಿದ್ದಾರೆ. ಅದರೊಳಗೂ ನಮ್ಮ ಅಶ್ವಥ್ ಕದಂಬ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಏಕೆಂದರೆ ಎಲ್ಲರೂ ಕೂಡ ನಶಿಸಿ ಹೋಗ್ತಾ ಇದೆ ನೋಡುತ್ತಾಯ ಅಂತ ಹೇಳ್ತಾರೆ. ಈಗಾಗಲೇ ರಂಗಾಯಣದಲ್ಲೂ ಕೂಡ ನಮ್ಮ ತಿಪ್ಪಣ್ಣವರ ಸಾಗರದ ಆಚೆ ಮತ್ತು ಇನ್ನು ಬೇರೆ ಬೇರೆ ಪ್ರಸಂಗಗಳನ್ನು ಕೂಡ ನಾನು ನೋಡಲಿಕ್ಕೆ ಹೊಳೆನರಸೀಪುರದಿಂದ ಬಂದಿದ್ದೀನಿ. ನಾನು ಹೊಳೆನರಸೀಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ನಾವು ಕೂಡ ಇವತ್ತು ನಮ್ಮ ಚಂದ್ರು ಕಾಡೇನಹಳ್ಳಿಯವರ ಅವರ ಒಂದು ಭಾಗವತಿಕೆಯಲ್ಲಿ ಭೀಮಾರ್ಜುನರ ಕಾಳಗ ಒಂದು ಮೂಡಲ್ಪಾಯ ಯಕ್ಷಗಾನವನ್ನು ನಮ್ಮ ಚನ್ನರಾಯಪಟ್ಟಣದಲ್ಲೂ ಕೂಡ ಮೊದಲನೇ ಪ್ರಯೋಗವನ್ನು ಮಾಡಿದರು. ಈಗಾಗಲೇ ಈಗ ಧಾರವಾಡದಲ್ಲಿ 10ನೇ ತಾರೀಕು ಕೂಡ ಭೀಮಾರ್ಜುನರ ಕಾಳಗವನ್ನು ಮಾಡ್ಕೊಂಡ್ಬಂದಿದ್ದೀವಿ. ಇಂಥ ಕಲೆಯನ್ನು ಇಷ್ಟೊಂದು ವಯಸ್ಸಾದರೂ ಕೂಡ ಇವರು ಅಷ್ಟೊಂದು ಶ್ರದ್ಧೆಯಿಂದ ಎಲ್ಲ ಕಲಾವಿದರುಗಳನ್ನು ಉತ್ತಮವಾಗಿ ರೂಪಿಸಿದ್ದಾರೆ. ಇವರಿಗೆ ನಮ್ಮ ಮೂಡಲಪಾಯ ಹೊಳೆನರಸೀಪುರ ತಂಡದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಹೆಜ್ಜೆ ಶಂಕರಣ್ಣವರು ಇವರು ಹೆಜ್ಜೆಗಳನ್ನ ನಾನು ವಿಡಿಯೋ ಮಾಡಿದ್ದೀನಿ. ಈ ಹೆಜ್ಜೆಗಳನ್ನು ಕೂಡ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕಲಿತು ಎಲ್ಲೂ ಕೂಡ ಚಾಚು ತಪ್ಪದೆ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಹಾಗೆಯೇ ನಮ್ಮ ಮುಖವಿನ ಕಲಾವಿದರು ತುಂಬ ಚೆನ್ನಾಗಿ ಅದ್ಭುತವಾಗಿ ನುಡಿಸಿದ್ದಾರೆ. ಅದೊಂದು ಕಲಿಯುವ ಆಸಕ್ತಿ ಕೂಡ ನಮಗೆ ಇರಬೇಕು. ಏಕೆಂದರೆ ಎಲ್ಲ ವಯಸ್ಸಾದರೆ ಕೆಲವರು ಇರುವಂಥ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಮುಖವೇಣಿಯನ್ನು ಕಲಿಸುವ ಜೊತೆಗೆ ಕಲಿಯುವ ಆಸಕ್ತಿ ಹೊಂದಿದಂಥ ಯುವಕರು ಕೂಡ ಬೇಕಾಗಿದೆ. ಇಂಥ ಕಲೆಯನ್ನು ಇಷ್ಟೊಂದು ಸುಂದರವಾಗಿ ರಂಗಮಂದಿರದಲ್ಲಿ ಯಾವುದೇ ಲೋಪದೋಷ ಇದ್ದರೆ ಉತ್ತಮವಾದ ಧ್ವನಿವರ್ಧಕದ ಮೂಲಕ ನಾವೆಲ್ಲ ಆಸ್ವಾದಿಸಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಕಲಾವಿದರುಗಳಿಗೂ ಕೂಡ ನಮ್ಮ ಸರ್ಗೂ ಕೂಡ ರಾಜೇಶ್ ಕದಂಬ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಗೆರೆ ಗೋಪಾಲರವರು ಈಗ ಎಲ್ಲ ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನೆನಪೂರ್ವ ಅಧ್ಯಕ್ಷರಾದಂಥ ವೈಡಿ ರಾಜಣ್ಣ ಅವರು ಇದ್ದಾರೆ. ದಯಮಾಡಿ ಡಾಕ್ಟರ್ ಚಿದಾನಂದ ಗೌಡರು ವೇದಿಕೆಗೆ Thank you.